ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಕ್ವಾಟ್ಲೆ ಕಿಚನ್ ಪ್ರೋಮೋ ಬಗ್ಗೆ ಇವತ್ತು ಮಾತಾಡೋಣ ಅಂತೇಳಿ ಬಂದಿದ್ದೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಫಸ್ಟ್ ಶನಿವಾರದ ಎಪಿಸೋಡ್ನ ಪ್ರೋಮೋ ಈ ವಾರದಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ರೋಮೋ ಅಂತ ಹೇಳ್ಬೋದು. ನಮ್ಮ ಕ್ವಾಟ್ಲೆ ಕಿಚನ್ ನಿಜವಾಗ್ಲೂ TRP ಹೈ ಲೆವೆಲ್ ಇದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಕೇಳಿ, ಪ್ರತಿ ವಾರನೂ ಹೊಸ ಕಾನ್ಸೆಪ್ಟಲ್ಲಿ ಬರ್ತಾ ಇದ್ದಾರೆ ನಮ್ಮ ಕ್ವಾಟ್ಲೆ ಕಿಚನ್ ಅವರು. ನಿಜವಾಗ್ಲೂ ಸಿಕ್ಕಾಬಡ ಫನ್ ಇದೆ, ಸಿಕ್ಕಾಬಡ ಖುಷಿ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಈ ಸಲ ಅಂತೂ ಕಿಚನ್ ಅಲ್ಲಿ ಅಮ್ಮಂದಿರ ಸದ್ದುಗದ್ದೆಲ್ಲ ಜೋರು ಅಂತ ಹಾಕಿದ್ದಾರೆ. ಹೌದು, ಓಜಿ ಅಜ್ಜಿಗಳನ್ನ ತಗೊಂಡ್ಬಂದಿದ್ದಾರೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ವಾರ ಏನಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗ್ತದೆ ನಮ್ಮ ಕ್ವಾಟ್ಲೆ ಕಿಚನಲ್ಲಿ. ಶನಿವಾರ ಭಾನುವಾರ ಅಂತೂ ಆರಾಮಾಗಿ 9 ಗಂಟೆಯಿಂದ 10:30 ಅನಿಸುತ್ತೆ. 9ರಿಂದ 10:30 ಆರಾಮ್ಸೆ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ನಗ್ತೀವಿ ಜೊತೆಗೆ ಸ್ವಲ್ಪ ಅಡುಗೆನೂ ಕಲಿತೀವಿ. ಓಕೆನಾ? ಹೌದಲ್ವಾ? ಒಂಥರ ಚೆನ್ನಾಗಿದೆ. ಫನ್ನು ಜೊತೆ ಕಾಮಿಡಿ ಜೊತೆಗೆ ಅಡುಗೆ ಎಲ್ಲವನ್ನೂ ಒಳಗೊಂಡಿದೆ ಈ ಒಂದು ಕ್ವಾಟ್ಲೆ ಕಿಚನ್ ಅಂತ ಹೇಳ್ಬೋದು. ಈ ಸಲ ನಿಜವಾಗ್ಲೂ ಚಿಂದಿ ಅಂತ ಹೇಳ್ಬೋದು. ನೋಡುವ, ನಮ್ಮ ಈ ಸಲದ ಎಪಿಸೋಡಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೆಂಗೆಲ್ಲ ಮಾಡ್ತಾರೆ ಅಂತೇಳಿ. ನನಗೆ ಪ್ರೋಮೋ ನೋಡಿದಾಗ ಸಿಕ್ಕಾಬಿಟ್ಟೆ ಕಾಟ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಸೂರಜ್ ಅವರು, ಕ್ವಾಟ್ಲೆ ಆಗಿರುವಂಥ ಸೂರಜ್, ಅದ್ರ ಕ್ವಾಟ್ಲೆನೇ ಸೂರಜ್ ಅಷ್ಟೊಂದು ಕ್ವಾಟ್ಲೆ ಕೊಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿಗೆ. ಇನ್ನು ಓಜಿ ಅಜ್ಜಿಗಳು ಬೇರೆ ಅಜ್ಜಿ ಕಾಟ ತಳ್ಕೋಬೇಕಾಗೈತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಫನ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಒಬ್ರು ಹಾಕಿದ್ರಿ ನೀವು PR ಅಂತ ಗೊತ್ತು, ಅವ್ರ ವಿಡಿಯೋಸ್ ಬಿಟ್ಟು ಬೇರೆ ವಿಡಿಯೋಸ್ ಮಾಡಿ ಅಂತ ಹೇಳಿ. ನನಗಿಷ್ಟ ಗುರು ಅವರು. ನಾನು PR ಗಿಯರ್ ಅಲ್ಲ, ನನಗೇನು ಪ್ರಮೋಷನ್ಗೆ ಅವ್ರೇನು ದುಡ್ಡು ಕೊಟ್ಟಿಲ್ಲ. ನನಗೆ ವೀಡಿಯೋಸ್ ಬರಲಿ ಬಿಡಲಿ, ನನಗೆ ಅವು ಇಷ್ಟ ಮಾಡ್ತೀನಿ ಆಯಿತಾ. ಒಂದು ಚಿಕ್ಕ ಹುಡುಗಿಯಾಗಿ ಒಂದು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಮಾಡ್ತಾ ಇರೋವಂಥದ್ದು ನಂಗೆ ಸಿಕ್ಕಾಬಡ ಇಷ್ಟ, ಪರ್ಸ್ನಲಿ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2ಲೂ ಅಷ್ಟೇ ನನಗೆ ಒಬ್ಳಿಗೆ ಅಲ್ಲ, ಎಲ್ಲ ಕನ್ನಡಿಗರು ತುಂಬ ಇಷ್ಟ. ಅವಳು ಕನ್ನಡ ಬರಲಿಲ್ಲ ಅಂದರೂ ಎಷ್ಟು ಕನ್ನಡನ ಪ್ರೀತಿಸಿ ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಉಡುಪಿ ಅವಳಾದ್ರೂ, ಅವಳು ಮುಂಬೈಯಲ್ಲಿ ಬೆಳೆದ್ರೂ ಅವಳು ಕನ್ನಡ ಮಾತಾಡೋಕ್ಕೆ ಇಷ್ಟಪಡ್ತಾಳೆ. ಕನ್ನಡನ ಎಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತಾಳೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾಳೆ ಅಂತ ಹೇಳ್ಬೋದು. ಅವಳು ಮಾತೆ ಒಂಥರ ಫನ್ನಿ ಆಗಿರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಮತ್ತು ಅದ್ರ ಜೊತೆಗೆ ತುಂಬ ಟ್ಯಾಲೆಂಟೆಡ್ ಕೂಡ. ಯಾವುದೇ ಪಾತ್ರ ಕೊಡಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. OCD ಎಪಿಸೋಡ್ಸ್ಗಳು ನಾನು ನಿಮಗೆ ಹಾಕ್ತಾ ಇದ್ದೆ, ಒಂದೊಂದೇ ರಿವ್ಯೂ ಹಾಕ್ತಾ ಇದ್ದೆ. ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಎಪಿಸೋಡ್ ಬಗ್ಗೆ ರಿವ್ಯೂ ಕೂಡ ಮಾಡ್ತೀನಿ ನೆಕ್ಸ್ಟ್ ಬರುವ ದಿನಗಳಲ್ಲಿ. ಇನ್ನು 7th ಎಪಿಸೋಡ್ಸಿಂದ ಮಾಡಬೇಕು. 7th 8th 9th 10th 4 ಎಪಿಸೋಡ್ ಕೂಡ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ ರಿವ್ಯೂ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಕ್ವಾಟ್ಲೆ ಕಿಚನ್ಗೆ ನಿಜವಾಗ್ಲೂ ಟಾಪ್ ಆಫ್ ದ ಐಸ್ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿನೇ. TRP ಲೆವೆಲ್ ಅಂತೂ ಹೈ ಲೆವೆಲಲ್ಲಿದೆ. ಕೆಲವರು ಹೇಳ್ತಾ ಇದ್ರು ಕ್ವಾಟ್ಲೆ ಕಿಚನ್ ಯಾರು ನೋಡ್ತಾರೆ, ನಮ್ ಗಿಲ್ಲಿ ನಟ ಇದ್ರು ಫಸ್ಟ್ ಸೀಸನಲ್ಲಿ, ಸೊ ಹಂಗಾಗಿ ಕ್ವಾಟ್ಲೆ ಕಿಚನ್ ಹಿಟ್ ಆಯ್ತು. ಬಿಟ್ರೆ ಸೆಕೆಂಡ್ ಸೀಸನಲ್ಲಿ ನಾವು ಗಿಲ್ಲಿ ನಟ ಇರಲ್ಲ, ಹೆಂಗೆ ಹಿಟ್ಟಾಗುತ್ತೆ, ಹೆಂಗೆ ಕ್ವಾಟ್ಲೆ ಕಿಚನ್ ನೋಡೋರೇ ಇಲ್ಲ ಅಂತ ಇರಲ್ಲ ಅಂತ ಹೇಳಿ ಕೆಲವರು ನಾನು ಫಸ್ಟ್ ಪ್ರೋಮೋ ಹಾಕಿದಾಗ ಹೇಳಿದ್ರಿ. ಬಟ್ ಈಗ ಅಟ್ ಪ್ರೆಸೆಂಟು ಇಡೀ ಕಲರ್ಸ್ ಕನ್ನಡದಲ್ಲೇ ರಿಯಾಲಿಟಿ ಶೋಲಿ ನಂಬರ್ 1 TRPನ ತಗೋತಾ ಇರೋದು ನಮ್ಮ ಕ್ವಾಟ್ಲೆ ಕಿಚನು. ನಮ್ಮ ಮೇಘನಾ ರಾಜ್ ಆಗಿರ್ಬೋದು, ನಮ್ಮ ಶೆಫ್ ಆಗಿರ್ಬೋದು, ಹಾಗೆ ನಮ್ಮ ಸುಷ್ಮಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬ ಕಂಟೆಸ್ಟ್, ನಮ್ಮ ರಕ್ಷಿತಾ ಆಗಿರ್ಬೋದು, ನಮ್ಮ ಸೂರಜ್ ಆಗಿರ್ಬೋದು, ಓಂ ಪ್ರಕಾಶ್ ಅವರ ಒಂದು ಮುಗ್ಧತೆ ಇರ್ಬೋದು, ಅವರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದಿರ್ಬೋದು. ನನಗೆ 2 ಎಪಿಸೋಡ್, ನನಗೆ ಭಾನುವಾರದ ಎಪಿಸೋಡ್ ರಿವ್ಯೂ ಮಾಡಬೇಕು ಅಂತ ಸಿಕ್ಕಾಬಿಡ ಇಷ್ಟ. ನಾನು ಆ ಭಾನುವಾರದ ಎಪಿಸೋಡ್ 2 ಸಲ ನೋಡ್ಬಿಟ್ಟಿದ್ದೀನಿ, ಅಷ್ಟು ಕಾಮಿಡಿ ಆಗಿತ್ತು. ನಿಜವಾಗ್ಲೂ ಸೂಪರ್ ಆಗಿದೆ ಕ್ವಾಟ್ಲೆ ಕಿಚನ್ನು. ಯಾರೆಲ್ಲ ದಯವಿಟ್ಟು ನೋಡ್ತಾ ಇಲ್ಲ, ಕ್ವಾಟ್ಲೆ ಕಿಚನ್ನ ನೋಡಿ ಶನಿವಾರ ಭಾನುವಾರ ಸಿಕ್ಕಾಬಿಡ ಎಂಜಾಯ್ ಮಾಡ್ತೀರಾ. ಈ ಸಲ OG ಎಪಿಸೋಡ್ನು ಕೂಡ ತರ್ತಾ ಇದ್ದಾರೆ. OG ಅಜ್ಜಿಗಳನ್ನ ತಗೊಬಂದು ಕಾಮಿಡಿ ಮಾಡಿಸ್ತಾ ಇದ್ದಾರೆ. ಮತ್ತೆ ಸೂರಜ್ಜು ಹುಡುಗಿ ಗೆಟಪಲ್ಲಿ ಏನೋ ಇದ್ದಾರೆ. ಅಜ್ಜಿಗೆ ರಕ್ಷಿತಾ ಅವರು ಹೇಳೋದು ಚೀಸ್ ಹೇಳಿದ್ರೆ ಬೆಲ್ಲನ ಅಂತಾರೆ, ಕೇಳ್ತಾರೆ. ಚೀಸ್ ಅಂತ ಅನ್ನೋದು ನಮ್ಮ ಅಜ್ಜಿಗೆ ಗೊತ್ತಿರಲ್ಲ. ಚೀಸು ಪನ್ನೀರು ಅದೆಲ್ಲ ಆವಾಗಿನ ಕಾಲದಲ್ಲಿ ಇರ್ಲಿಲ್ಲ ಅಲ್ವಾ, ಈಗಿನ ಕಾಲದಲ್ಲಿ ಅಲ್ವಾ. ಆ ಅಜ್ಜಿಗಳಿಗೆ ಏನ್ ಗೊತ್ತಿರುತ್ತೆ ಪನ್ನೀರು ಮತ್ತೆ ಚೀಸ್ ಅಂದ್ರೆ ಏನು ಅಂತೇಳಿ. ನಮ್ಮ ರಕ್ಷಿತಾ ಹೇಳಿ ಬಡ್ಕತಾ ಅವ್ರೆ. ಬಟ್ ನಮ್ಮ ಅಜ್ಜಿಗೆ ಅರ್ಥನೇ ಆಯ್ತಾ ಇಲ್ಲ. ಇನ್ನೊಂದು ಪಲಾವ್ ಸಾಮಾನುಗಳನ್ನ ಸೂರಜ್ ಬೇರೆ ಬೇರೆದು ಹಾಕೋದು, ಅಜ್ಜಿ ಬೇರೆ ಬೇರೆದು ಹಾಕೋದು. ಅಯ್ಯಪ್ಪ ದೇವರೇ, ಸೂಪರ್ ಆಗಿದೆ ನಮ್ಮ ಕ್ವಾಟ್ಲೆ ಕಿಚನು. ಫನ್ನಿ ಆಗಿದೆ. ಸಮೀಕ್ಷೆ ಇರ್ಬೋದು, ತಾಂಡವ್ ಇರ್ಬೋದು, ಭವಿಷ್ ಇರ್ಬೋದು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡ್ತವ್ರೆ. ತುಂಬ ಚೆನ್ನಾಗಿದೆ. ಈ ಸಲ ಈ ವಾರ
ನಮ್ಮ ರಕ್ಷಿತಾ ಶೆಟ್ಟಿ ಅವರು ವೀಕ್ ಆಫ್ ದ ಕುಕ್ ಆ್ಯಕ್ಚುಲಿ ವೀಕೆಂಡ್ ವಿತ್ ಕುಕ್ಕೋ ಏನು ಅಂತಾರೆ ಅಲ್ವಾ, ಸೊ ಅದಕ್ಕೆ ಚೆಫು ಮೇಯ್ನ್ ಇದಾಗಲಿ ಅಂತ ಕೇಳ್ಕೊತೀನಿ. ಅವ್ರು ಮಾಡೋ ಅಡುಗೆ ಜಡ್ಜಸ್ಗೆ ಇಂಪ್ರೆಸ್ ಆಗಲಿ ಅಂತ ಹೇಳಿ ಎಲ್ಲರಿಗಿಂತ ಅವರು ರೆಸಿಪಿ ಸ್ವಲ್ಪ ಹೈಲೈಟ್ ಆಗಿ ಅವರಿಗೆ ವೀಕೆಂಡ್ ಆಗ್ತಾ ಕುಕ್ ಅಂತ ಏನೋ ಕೊಡ್ತಾರಲ್ವಾ, ಸೊ ಆ ಒಂದು ಕ್ರೆಡಿಟ್ನ ಕೊಡಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ. ಚೆನ್ನಾಗಾಗಲಿ ಅವರ ಅಡುಗೆ ಅಂತೇಳಿ. ತುಂಬ ಆ್ಯಕ್ಚುಲಿ ಅಡುಗೆ ಬರಲಿಲ್ಲ ಅಂತಂದ್ರು ಒಂದು ಏನು ಅವರು ಕಡೆ ಜಾಸ್ತಿ ಮೀನು ಐಟಮು ನಾನ್ ವೆಜ್ ಐಟಮ್ ಜಾಸ್ತಿ ಮಾಡ್ತಾರೆ. ಸೊ ಇದು ವೆಜ್ ಐಟಮ್ಸ್ ಎಲ್ಲ ನಮ್ಮ ರಕ್ಷಿತಂಗೆ ಅಷ್ಟಾಗಿ ಬರಲ್ಲ, ಬಟ್ ಆದರೂ ಟ್ರೈ ಮಾಡ್ತವ್ರೆ. ಬೆಸ್ಟ್ ಟ್ರೈ. ನಾನಂತೂ ಶನಿವಾರ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ನೀವೆಲ್ಲ ನಮ್ಮ ರಕ್ಷಿತಾ ಶೆಟ್ಟಿನ ನೋಡೋಕೆ ಕಾಯ್ತಾ ಇದ್ದೀರಾ, ಮೇಘನರಾಜ್ ಮೇಡಮ್ ನೋಡೋಕೆ ಕಾಯ್ತಾ ಇದ್ದೀರಾ, ಯಾವ ಒಂದು ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ತುಂಬ ಫನ್ನಿ ಆಗಿದೆ, ಚೆನ್ನಾಗಿದೆ, ಒಂಥರ ಸಕ್ಕತ್ತ ಎಂಟರ್ಟೈನ್ಮೆಂಟು. ನೀವು 9ರಿಂದ 10ವರೆವರೆಗೂ ಆರಾಮ್ಸೆ ನಗ್ನಗ್ತಾ ಫುಲ್ ಎಂಜಾಯ್ ಮಾಡ್ತೀರಾ. ಓಕೆ ಗೈಸ್, ಎನಿವೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಫಸ್ಟ್ ಪ್ರೊಮೋ ಶನಿವಾರದ ಎಪಿಸೋಡ್ದು ಇದಾಗಿತ್ತು. ಅಜ್ಜಿಗಳು ಬರ್ತಾರೆ, ಅದ್ರ ಜೊತೆಗೆ ಅಜ್ಜಿ ಜೊತೆಗೆ ಒಬ್ಬ ಕ್ವಾಟ್ಲೆ ಇರ್ತಾರೆ. ತುಂಬ ಚೆನ್ನಾಗಿದೆ. ಮೈಕ್ ಇದಾಕಿರ್ತಾರೆ, ಹೆಡ್ಫೋನ್ ಹಾಕಿರ್ತಾರೆ. ಸೊ ಹೆಡ್ಫೋನಲ್ಲಿ ಹೇಳಬೇಕು. ನೋಡೋಣ ಎಷ್ಟು ತಮಾಷೆ ಇರುತ್ತೆ, ಎಷ್ಟು ನಗು ಇರುತ್ತೆ ನಮ್ಮ ಶನಿವಾರದ ಎಪಿಸೋಡು. ಪ್ರೊಮೋದಲ್ಲೇ ಇಷ್ಟು ನಗು ಹಾಗೆ ಇಷ್ಟು ಖುಷಿನ ತರ್ತಾ ಇದೆ ಅಂದರೆ ನಿಜವಾಗ್ಲೂ ಎಪಿಸೋಡ್ಸು ಇನ್ನೂ ಭರ್ಜರಿಯಾಗಿರುತ್ತೆ. ನೋಡ, ನಾನು ಅದ್ರ ಕೂಡ ರಿವ್ಯೂನ ಕೊಡ್ತೀನಿ. ಭಾನುವಾರದ ಎಪಿಸೋಡು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡಿದೆ ಭಾನುವಾರದ ಎಪಿಸೋಡನ್ನು ಕೂಡ, ನಮ್ಮ ಓಂ ಪ್ರಕಾಶ್ ಇವ್ರದ್ದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ನೋಡೋಣ, ನಾಳೆ ಭಾನುವಾರದ ಎಪಿಸೋಡ್ ಬಗ್ಗೆನೂ ಕೂಡ ರಿವ್ಯೂನ ಮಾಡೋಣ. ಇವತ್ತು ಶನಿವಾರದ ಎಪಿಸೋಡು. ಶನಿವಾರ ನಿಮಗೆ ಆಬ್ವಿಯಸ್ಲಿ ಗೊತ್ತು, ನಮ್ಮ ರಕ್ಷು ಬರ್ತಾರೆ, ಬಿಗ್ ಬಾಸ್ 12ನ ರನ್ನರ್ ಅಪ್. ನಿಜವಾಗ್ಲೂ TRP ಕ್ವೀನು ನಮ್ಮ ರಕ್ಷಿತಾ ಶೆಟ್ಟಿ ಅವರ ಮಾತುಗಳನ್ನ ಕೇಳೋಕ್ಕೆ ನಾನಂತೂ ಕಾತರಿಂದ ಕಾಯ್ತಾ ಇದ್ದೀನಿ. ಅವರ ಮಾತುಗಳಿರ್ಬೋದು, ಅವರು ಫನ್ನಿ ಮೊಮೆಂಟ್ಸ್. ಅವರು ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ, ಅವರು ಮಾತಾಡಿದ್ರೇ ಕಾಮಿಡಿ ಆಗುತ್ತೆ, ಮಾತಾಡಿದ್ರೇ ಫನ್ನಿ. ಅಷ್ಟು ಚೆನ್ನಾಗಿರುತ್ತೆ ಆ ಮಾತುಗಳು. ಟೈಮಿಂಗ್ ಸೆನ್ಸು ಎಲ್ಲನೂ ಸೂಪರು. ಪ್ರತಿಯೊಬ್ಬರು ನಗ್ತಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಮಾತಾಡೋದು ಪ್ರತಿಯೊಬ್ಬರು ನಗ್ತಾರೆ. ಅದ್ರ ಜೊತೆಗೆ OCD ಎಪಿಸೋಡ್ಸ್ಗಳು ಬರ್ತಾ ಇರೋದ್ರಿಂದ ನಮ್ಮ ರಕ್ಷಿತಾ ಶೆಟ್ಟಿ ಇನ್ನೂ ಸ್ವಲ್ಪ ಏನಂತಾರೆ ಶೈನ್ ಆಗ್ತಾವ್ರೆ ಅಂತ ಹೇಳ್ಬೋದು. ಏನಂತೀರ ಗೈಸ್? ಯಾರೆಲ್ಲ ಪ್ರೊಮೋನ ನೋಡಿದ್ರಿ ಕ್ವಾಟ್ಲೆ ಕಿಚನಲ್ಲಿ ಕಮೆಂಟ್ ಮಾಡಿ. ಕ್ವಾಟ್ಲೆ ಕಿಚನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೇಯ್ನು ರಕ್ಷಿತಂಗೋಸ್ಕರ ಯಾರು ನೋಡ್ತಾ ಇದ್ದೀರಾ, ಬೇರೆ ಕಂಟೆಸ್ಟೆಂಟ್ಗೋಸ್ಕರ ನಮ್ಮ ಹಾಸನದವ್ರು ಇದ್ದಾರೆ ಗೈಸ್, ನಮ್ಮ ಹಾಸನದವ್ರು ಇದ್ದಾರೆ, ತಾಂಡವ್ ಅವರು. ಹೋದ್ವಾರ ಬೋಟಿ ಗಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ರು, ಮೈ ಫೇವ್ರೇಟು. ನಮ್ಮ ಹಾಸನ ಕಡೆಯವರು, ನಂಗೆ ಖುಷಿ ಆಯಿತು. ನಮ್ಮ ರೆಸಿಪಿನ ಮಾಡ್ತಾ ಇದ್ದಾರೆ ನಮ್ಮ ಹಾಸನ ಕಡೆಯವರು, ನಮ್ಮ ರೆಸಿಪಿನ ಮಾಡ್ತಾರೆ ನಮ್ಮ ತಾಂಡವರು ಅಂತ ನಂಗೆ ಸಿಕ್ಕಾಬಿಟ್ಟು ಖುಷಿ ಆಯಿತು. ಐ ಆಮ್ ಹ್ಯಾಪಿ. ಚೆನ್ನಾಗಿ ಮಾಡಿದ್ರು ಕೂಡ. ಇದಾಗಿತ್ತು ಪ್ರೊಮೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತೊಂದು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್, ಲವ್ ಯು.